ಇಲ್ಲ ಇಲ್ಲ, ಅವಮಾನ ಅನ್ನೋ ಪದ ದೊಡ್ಡದಾಗುತ್ತೆ. ಯಾಕಂತಂದ್ರೆ ಅಂಥ ಪದಗಳ ಬಳಕೆ ಕೂಡ ನಾವು ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಅವ್ರು ಆ ಥರ ಸೂಚನೆ ಏನಾದರೂ ಇದ್ರೆ ಅವ್ರು ವಿತಿನ್ ಸೆಕೆಂಡ್ ಕ್ವಿಟ್ ಮಾಡ್ತಾರೆ. ಅಂಥದ್ರಲ್ಲಿ ಕಾಂಪ್ರಮೈಸ್ ಅಂತೂ ಸುದೀಪ್ ಅಣ್ಣ ಆಗೋದೇ ಇಲ್ಲ. ಅದಕ್ಕೆ ಸಾಕ್ಷಿ ನಾನು. ಯಾಕಂತಂದ್ರೆ ನಾನು ಡೈರೆಕ್ಟಾಗಿ ನೋಡಿದ್ದೀನಿ ಅವ್ರನ್ನ. ಅವ್ರ ವ್ಯಕ್ತಿತ್ವ ಏನಂತ ಕೂಡ ನನಗೆ ಗೊತ್ತು. ಆ ರೀತಿ ಎಲ್ಲ ಇನ್ನೊಬ್ರಿಗೋಸ್ಕರ ಇಲ್ಲ ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗಿರ್ಬೇಕು ಅನ್ನೋ ವ್ಯಕ್ತಿ ಅಲ್ಲ ಸುದೀಪ್ ಅಣ್ಣ. ಅದು ಸುಳ್ಳು. ಅವಮಾನ ಇನ್ನೊಂದು ಅವೆಲ್ಲ ಅದು ಸೆಕೆಂಡಲ್ಲಿ ಕೂಡ ಅವ್ರು ಇರಲ್ಲ ಅಲ್ಲಿ. ನೀವು ಹೇಳ್ದಂಗೆ ಏನಾದರೂ ಅಸಮಾಧಾನ ಇರ್ಬೋದು, ಅಂದರೆ ಶೋ ಕಂಟೆಸ್ಟೆನ್ಸ್ ಇರ್ಬೋದು, ಎಕ್ಸ್ಪೆಕ್ಟೇಷನ್ ಏನಾದರೂ ಇದ್ದು ಅದೇನಾದರೂ ಇದಾಗಿರ್ಬೋದು ಬಿಟ್ಟರೆ, ಅದೇ ಇರ್ಬೋದು ಬಿಟ್ಟರೆ ಬೇರೆ ಥರ ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಯಾಕಂತಂದರೆ ಅವರ ಕಷ್ಟದಿಂದ ಬೆಳೆದು ಇವತ್ತು ಅವ್ರದ್ದೇ ಒಂದು ದೊಡ್ಡ ಎಮ್ಮರ ಆಲದ ಮರ ಆಗಿ ನಿಂತಿದ್ದಾರೆ. ಅವ್ರ ಆಶ್ರಯದಲ್ಲೇ ಸುಮಾರು ಜನ ಬದುಕ್ತಾ ಇದ್ದಾರೆ. ಅವ್ರೋಗಿ ಏನಕ್ಕೋಸ್ಕರನೋ ಕಾಂಪ್ರಮೈಸ್ ಆಗಬೇಕನ್ನೋ ಅವಶ್ಯಕತೆನೂ ಇಲ್ಲ, ಅವ್ರಿಗೆ ಇದು ಇಲ್ಲ. ಓಕೆ ಸರ್, ಈಗ ನಿಮ್ಮದು ಸೀಸನ್ನಲ್ಲಿ ನಿಮ್ಮ ವಿಚಾರಕ್ಕೆ ಬರೋಣ. ಬಿಗ್ ಬಾಸ್ ಸೀಸನ್ 10ನಲ್ಲಿ ಸೊ ನೀವು ಇದಕ್ಕಿದ್ದ ಹಾಗೆ ಹುಲಿ ಉಗುರು ವಿಚಾರಕ್ಕೆ ಕಾಂಟ್ರವರ್ಸಿ ಆಗುತ್ತೆ. ನೀವು ಜೈಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿನೂ ಕೂಡ ಬರುತ್ತೆ. ಅವತ್ತು ಹೆಂಗಿತ್ತು ಸರ್ ಆ ದಿನ? ಮೇಡಮ್ ನಾನು ಏನು ಹೇಳ್ತೀನಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅದು. ನಾನು ಟಾಸ್ಕ್ ಏನೋ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರೆ ಅಂದ್ಬಿಟ್ಟು ಬ್ಲೈಂಡ್ಸ್ ಹಾಕಿದ್ರು. ಸರಿ ಏನೋ ಟಾಸ್ಕ್ ಏನಾದರೂ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಈ ಥರ IR ಆಫೀಸರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ, ಅದೇನಿದೆಯೋ ಅದು ಹೇಳ್ಬಿಡಿ ನೀವು ಅಂತಂದು. ನನಗೇನು ಗೊತ್ತಿತ್ತೋ ನಾನು ಅದನ್ನು ಓಪನ್ ಆಗಿ ನಾನು ಹೇಳಿದೆ. ಬಿಗ್ ಬಾಸ್ ತಂಡ ನಿಮ್ಮನ್ನು ಹೊರ ಕರ್ಕೊಂಡು ಹೋಗಿತ್ತು ಅಂದರೆ ಆಫೀಸ್ ಒಳಗಡೆ ಆಫೀಸರ್ಸು. ಅಲ್ಲಿ ಹೆಂಗಿತ್ತು ಅಂದರೆ ಮೇಡಮ್, ಅಲ್ಲಿ ಬ್ಲೈಂಡ್ಸ್ ಓಪನ್ ಮಾಡ್ತಾರೆ, ನನ್ನ ಸುತ್ತು ಆಫೀಸರ್ಸ್ ಇದ್ದಾರೆ. ಎಲ್ಲ ಹೆಂಗಿತ್ತು ಅಂತಂದರೆ ಅದು ಯಾರಿಗೂ ಬೇಡ. ಅದು ಅಂದರೆ ನಮ್ಮ ಶತ್ರು ಕೂಡ ನಾವು ಬಯಸಬಾರ್ದು ಅದು. ಯಾಕಂತಂದರೆ ಎಲ್ಲೋ ಒಂದು ಪ್ರೋಗ್ರಾಮಲ್ಲಿ ಇರ್ತೀರಿ, ಗೊತ್ತಿಲ್ದಿರೋಣ ಅದು ಹೇಳೋಕ್ಕಾಗದಿರೋ ಇರೋ ಸಿಚುವೇಶನ್ಗೆ ಹೋಗ್ಬಿಡುತ್ತೆ ಅದು. ಆಮೇಲೆ ನಾನು ಅಲ್ಲಿ ಕೇಳ್ಕೊತೀನಿ, ಸರ್ ನನಗಿದೇನು ಗೊತ್ತಿಲ್ಲ ಅಟ್ಲೀಸ್ಟ್ ಬಿಡಿ ಅಂತ ಅವ್ರ ಆಫೀಸರ್ಸ್ನ. ಇಲ್ಲಪ್ಪ ಇದು ನಮ್ಮದೇನು ಇಲ್ಲ, ಇದು ಪ್ರೊಸೀಜರ್ ಏನೈತೋ ಅದು ನಾವು ಮಾಡಲೇಬೇಕಂತ ಅಂದ್ಬಿಟ್ಟು ಅಲ್ಲಿಂದ ನನ್ನ ಇದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಬಿಗ್ ಬಾಸ್ ಟೀಮ್ ಒಂದು ಧೈರ್ಯ ಕೊಡ್ತಾರೆ, ಇದು ಬೇಲೆಬಲ್ ಕೇಸು, ಪರವಾಗಿಲ್ಲ, ಏನು ಭಯ ಬೀಳಬೇಡ ಅಂತ ಹೇಳ್ತಾರೆ. ಬಟ್ ಹೆಂಗಿರೋಕ್ಕಾಗುತ್ತೆ ಅಲ್ಲಿ? ಹಂಗೆ ಹೋದೆ. ಬಟ್ ಅಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ಫಾರೆಸ್ಟ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಇರ್ತಕ್ಕಂಥವ್ರು ತುಂಬ ಅಂದರೆ ತುಂಬ ದುಃಖಪಟ್ಟರು. ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು, ಬೇಜಾನ್ ಜನ ಹಾಕವ್ರೆ ಹಂಗೆ ಹಿಂಗೆ ಅಂತ ಅವರೇ ಧೈರ್ಯ ಕೊಟ್ಟರು. ಆಮೇಲೆ IR ಆಫೀಸರ್ಸು ಅವರು ಬೇರೆ ಥರ ಬಂದಿದ್ರು. ಯಾಕಂತಂದರೆ ಇದು ಪ್ರೀ ಪ್ಲ್ಯಾನ್ಡ್ ಮಾಡಿರೋದು ಮೇಡಮ್ ಇದು ನನಗೆ. ಯಾಕಂತಂದರೆ ಇದಕ್ಕಿಂತ ಮುಂಚೆ 3 ವರ್ಷ ಹಾಕಿದ್ದೀನಿ, ಇದೇ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಹಾಕಿದ್ದೀನಿ. ಮೀಡಿಯಾದವ್ರು ಬಂದು ಹಿಡ್ದಿದ್ದಾರೆ, ನನ್ನ ಫೋಟೋಸಲ್ಲಿ ಕೂಡ ಇದೆ. ಅದೇ ಉಗ್ರು ಅವತ್ತು ಸದ್ದು ಮಾಡಿಲ್ಲ, ಬಿಗ್ ಬಾಸ್ ಅಲ್ಲಿ ಕಾಣಿಸ್ತು. ಬಟ್ ಒಳ್ಳೇದಾಯ್ತು ನನಗೆ. ಯಾಕಂತಂದರೆ ನಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ, ಅದು ನನ್ನನ್ನು ಎಲ್ಲೋ ಮೂಲೆ ಕುಂಡ್ರಸಕ್ಕೆ ಹೋಯ್ತು. ಬಟ್ ನಾನು ಅದರಿಂದ ಹೊರಗಡೆ ಬಂದು ಎಲ್ಲೋ ರೀಚ್ ಆಗ್ಬಿಟ್ಟೆ ಜನಕ್ಕೆ. ಅದು ನಾನು ಅದು ಪ್ಲಸ್ ಅನ್ಕೊತೀನಿ ಮೇಡಮ್, ನಾನು ಮೈನಸ್ ಅನ್ಕೊಳಲ್ಲ. ಬಟ್ ಕಾಣದ ಕೈಗಳು ಏನು ಮಾಡಿದಾರಲ್ಲ ಅವ್ರು ಅನುಭವಿಸ್ತಾರೆ. ಯಾಕಂತಂದರೆ ನೀವು ಯಾರಿಗಾದ್ರೂ ಆಗಲಿ ಹೇಳ್ಬಿಟ್ಟು ಹೊಡೆಯೋನು ಗಂಡಸು, ಏಯ್ ಚಾಲೆಂಜ್ ಬಾರ ನೀನ ನಾನು ಅಂತ ಹಿಂದೆಯಿಂದ ಬಂದು ಚುಚ್ಚಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅದೇನಾಗೈತೆ ಅಂದ್ಬಿಟ್ಟು. ಆ ರೀತಿ ಇಲ್ಲ, ಅದು ಇವು ಆಫೀಸರ್ಸ್ ಹತ್ರ ಇದೆ ಅವ್ರ ಹತ್ರ. ಅಂದರೆ ಅದು ಗೋಲ್ಡ್ ಕೊಡ್ತಾರೆ, ಇದು ಏನಿದೆ ಉಗುರು ಅದು ಅವರೇ ಸರೆಂಡರ್ ಮಾಡ್ಕೊಂತಾರೆ. ಹೌದು ಮೇಡಮ್.